ಪುತ್ರದ ಏಕಾದಶಿ ವ್ರತಕಥಾ. ಓಂ ಗಂ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಈಗ ಪುತ್ರದ ಏಕಾದಶಿ ವ್ರತಕಥೆಯನ್ನು ಆಲಿಸೋಣ. ಒಮ್ಮೆ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು, ಭಗವಂತ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಮಹತ್ವವೇನು? ಅಂದು ಯಾವ ರೂಪವನ್ನು ಆರಾಧಿಸಲಾಗುತ್ತದೆ ಮತ್ತು ಅದರಿಂದ ದೊರಕುವ ಫಲಗಳೇನು ಎಂಬುದನ್ನು ಸವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡು ಎಂದು ಪ್ರಾರ್ಥಿಸಲು, ಅದನ್ನು ಆಲಿಸಿದ ಶ್ರೀಕೃಷ್ಣನು ಇಂತೆಂದನು. ಹೇ ಸತ್ಯಸಾಚಿಯೇ, ಕೇಳು. ಶ್ರಾವಣ ಮಾಸದಲ್ಲಿನ ವಿಷ್ಣುವಿನ ಪೂಜೆಯು ಸಮುದ್ರ, ವನಸಹಿತವಾದ ಭೂಮಿಯನ್ನು ದಾನವಾಗಿ ಕೊಡುವುದಕ್ಕಿಂತ ಹೆಚ್ಚಿನ ಫಲವನ್ನು ನೀಡುತ್ತದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಕಥಾಶ್ರವಣ ಮಾತ್ರದಿಂದ ಅನಂತ ಯಜ್ಞಗಳ ಫಲವನ್ನು ಪಡೆಯಬಹುದು. ಆದ್ದರಿಂದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯು ಅತ್ಯಂತ ಮಹತ್ವಪೂರ್ಣವಾದದ್ದು. ಓ ಪಾರ್ಥ, ದ್ವಾಪರ ಯುಗದ ಆದಿಯಲ್ಲಿ ಮಾಹಿಷ್ಮತಿ ಎಂಬ ನಗರದೊಳು ಮಹಾಜಿತನೆಂಬ ರಾಜನು ವೈಭವೋಪೇತವಾಗಿ ರಾಜ್ಯಭಾರ ಮಾಡುತ್ತಿದ್ದನು. ರಾಜ್ಯದ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಣುತ್ತಿದ್ದ ಮಹಾಜಿತನಿಗೆ ವಂಶಾಭಿವೃದ್ಧಿಗೆ ಸಂತಾನವಿಲ್ಲದಿರುವ ನೋವು ಬಾಧಿಸುತ್ತಿತ್ತು. ಹೀಗಿರುವಾಗ ಒಂದು ದಿನ ರಾಜನು ತನ್ನ ಒಡ್ಡೋಲಗದಲ್ಲಿ ಸಭೆಯನ್ನುದ್ದೇಶಿಸಿ ಇಂತೆಂದನು. ತನ್ನ ಅರಿವಿಗೆ ಬಂದಂತೆ ಇಲ್ಲಿಯವರೆಗೂ ನಾನಾರ ಬಗ್ಗೆಯೂ ಅಸೂಯೆ ಪಟ್ಟವನಲ್ಲ, ನಾನಾರಿಗೂ ಮೋಸವೆಸಗಿಲ್ಲ. ಬ್ರಾಹ್ಮಣರಿಗಾಗಲಿ ನೀತಿವಂತ ಧರ್ಮನಿಷ್ಠರಿಗಾಗಲಿ ದ್ರೋಹ ಮಾಡಿಲ್ಲ. ದುಷ್ಟ ಮಾರ್ಗಗಳಲ್ಲಿ ಧನ ಸಂಗ್ರಹಿಸಿಲ್ಲ. ಅನ್ಯಾಯಯುತವಾದ ಕಾರ್ಯಗಳಲ್ಲಿ ಭಾಗಿಯಾಗಿಲ್ಲ. ನನ್ನ ರಾಜ್ಯದಲ್ಲಿ ಜನರಲ್ಲಿ ಅನಗತ್ಯ ಭಯ ಮೂಡಿಸುವಂತಹ ಯಾವುದೇ ಕಾನೂನುಗಳನ್ನು ರೂಪಿಸಿಲ್ಲ. ನಾನು ಯಾವಾಗಲೂ ಜನರನ್ನು ನನ್ನ ಸ್ವಂತ ಮಕ್ಕಳಂತೆ ನೋಡಿಕೊಂಡಿದ್ದೇನೆ. ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸಿದ್ದೇನೆ. ಈ ರೀತಿ ಧರ್ಮಯುಕ್ತವಾಗಿ ರಾಜ್ಯವಾಳುತ್ತಿದ್ದರೂ ನಾನು ಪುತ್ರಹೀನನಾಗಿರುವುದಕ್ಕೆ, ನನ್ನ ಈ ದುಃಖಕ್ಕೆ ಕಾರಣವೇನು ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ದಯಮಾಡಿ ಇದಕ್ಕೊಂದು ಪರಿಹಾರವನ್ನು ಸೂಚಿಸಿ ಎಂದು ಪ್ರಾರ್ಥಿಸಿಕೊಂಡನು. ರಾಜನ ಈ ದುಃಖವನ್ನು ನೋಡಿ ಸಹಿಸಲಾರದೆ ಮಂತ್ರಿ ಮುಂತಾದ ರಾಜನ ಹಿತಚಿಂತಕರೆಲ್ಲರೂ ಇದಕ್ಕೊಂದು ಪರಿಹಾರವನ್ನು ಹುಡುಕಬೇಕೆಂದು ಅರಣ್ಯವಾಸಿಗಳಾದ ಋಷಿಗಳ ಬಳಿ ಹೊರಟರು. ಅಡವಿಗೆ ಬಂದು ಅನೇಕ ತಪಸ್ವಿಗಳನ್ನು, ಋಷಿಶ್ರೇಷ್ಠರನ್ನು ಕಂಡ ರಾಜನ ಹಿತಚಿಂತಕರು ಕೊನೆಗೆ ವಯೋವೃದ್ಧರು, ಧರ್ಮ ಕಾರ್ಯನಿರತರು, ತಾಪಸೋತ್ತಮರೂ ಆದ ಲೋಮಶ ಮಹರ್ಷಿಗಳ ಬಳಿ ಸಾಷ್ಟಾಂಗ ನಮಸ್ಕರಿಸಿ ಪ್ರಾರ್ಥಿಸಿಕೊಂಡರು. ಅವರ ಸನ್ನಡತೆಯನ್ನು ಕಂಡ ಲೋಮಶ ಮಹರ್ಷಿಗಳು ಬಂದವರನ್ನು ಕುರಿತು, ತಾವು ಇಲ್ಲಿಗೆ ಬಂದಿರುವ ಕಾರಣವೇನು? ನನ್ನಿಂದ ನಿಮಗೆ ಏನಾಗಬೇಕು ತಿಳಿಸುವಂಥವರಾಗಿ ನನ್ನ ಶಕ್ತ್ಯಾನುಸಾರ ಪ್ರಯತ್ನ ಪಡುತ್ತೇನೆ ಎನ್ನಲು, ಮಹರ್ಷಿಗಳೇ ದಿವ್ಯಜ್ಞಾನಿಗಳಾದ ತಮಗೆ ತಿಳಿಯದ್ದೇನಿದೆ? ಮಾಹೇಶ್ಮತಿ ರಾಜ್ಯದ ಮಹಾಜಿತನ ಪ್ರಜೆಗಳಾದ ನಾವು ನಮ್ಮ ರಾಜನ ದುಃಖ ನಿವಾರಣೆಗಾಗಿ ತಮ್ಮಲ್ಲಿ ಆರ್ತಿಗಳಾಗಿ ಬಂದಿದ್ದೇವೆ. ಪ್ರಜೆಗಳನ್ನು ಮಕ್ಕಳಂತೆ ಕಾಣುವ ನಮ್ಮ ರಾಜನು ಪುತ್ರಹೀನನಾಗಿರುವುದು ನಮಗೆ ಅತ್ಯಂತ ದುಃಖದ ಸಂಗತಿಯಾಗಿದೆ. ದಯಮಾಡಿ ಇದಕ್ಕೊಂದು ಪರಿಹಾರವನ್ನು ನೀಡಿ ನಮ್ಮನ್ನು, ನಮ್ಮ ರಾಜನನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ಎಂದು ರಾಜನ ಹಿತಚಿಂತಕರ ಪ್ರಾರ್ಥನೆಗೆ ಮಹರ್ಷಿ ಲೋಮಶರು ಧ್ಯಾನಸ್ಥರಾಗಿ ರಾಜನ ಸಮಸ್ಯೆಗೆ ಕಾರಣವೇನೆಂದು ಹುಡುಕಿ
ಪ್ರಜೆಗಳನ್ನು ಕುರಿತು ಇಂತೆಂದರು. ಮಹನೀಯರೇ, ನಿಮ್ಮ ರಾಜನು ತನ್ನ ಹಿಂದಿನ ಜನ್ಮದಲ್ಲಿ ಅತ್ಯಂತ ಉದಂಡನಾಗಿ ಊರಿಂದ ಊರಿಗೆ ಅಲೆಯುತ್ತಾ ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದನು. ಒಮ್ಮೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ ತನಗರಿವಿಲ್ಲದೆ 2 ದಿನ ಹಸಿವಿದ್ದು ಮಧ್ಯಾಹ್ನದ ವೇಳೆ ದಣಿವಾರಿಸಿಕೊಳ್ಳಲು ಜಲಾಶಯಕ್ಕೆ ಹೋದಾಗ ಅಲ್ಲಿ ನೀರು ಕುಡಿಯುತ್ತಿದ್ದ ಕರು ಹಾಕಿದ ಹಸುವನ್ನು ಓಡಿಸಿ ಈತ ನೀರು ಕುಡಿದನು. ಅದಕ್ಕಾಗಿಯೇ ನಿಮ್ಮ ರಾಜನು ಈ ನೋವನ್ನು ಅನುಭವಿಸಬೇಕಾಗಿ ಬಂದಿದೆ. ಏಕಾದಶಿಯ ದಿನ ತನಗರಿವಿಲ್ಲದೆ ನಿರಶನದಿಂದಿದ್ದು ಹಸಿದ ಪರಿಣಾಮ ಈ ಜನ್ಮದಲ್ಲಿ ರಾಜನಾಗಿದ್ದಾನೆ ಮತ್ತು ಮುಗ್ಧ ಹಸುವನ್ನು ಜಲಾಶಯದಿಂದ ಓಡಿಸಿದ ಕಾರಣ ಪುತ್ರಹೀನನಾಗಿದ್ದಾನೆ ಎಂಬ ಮಹರ್ಷಿಯ ಮಾತನ್ನು ಕೇಳಿದ ಜನರು ಮಹರ್ಷಿಗಳನ್ನು ಕುರಿತು, ಮಹರ್ಷಿಗಳೇ, ಎಲ್ಲ ಸಮಸ್ಯೆಗಳಿಗೂ ನಮ್ಮ ಶಾಸ್ತ್ರಗಳಲ್ಲಿ ಪರಿಹಾರ ಉಂಟು ಎಂಬ ಮಾತನ್ನು ನಾವು ಕೇಳಿದ್ದೇವೆ. ಆದ್ದರಿಂದ ದಯಮಾಡಿ ಇದಕ್ಕೊಂದು ಪರಿಹಾರವನ್ನು ಸೂಚಿಸಿ ಎಂದು ಪ್ರಾರ್ಥಿಸಿಕೊಳ್ಳಲು ಪುರಸಭಾ ಸದಸ್ಯರ ಪ್ರಾರ್ಥನೆಯನ್ನು ಕೇಳಿದ ಲೋಮಶ ಮುನಿಗಳು ಜನರನ್ನು ಕುರಿತು, ಓ ಮಹಾಪುರುಷರೇ, ನೀವೆಲ್ಲರೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಏಕಾದಶಿಯಂದು ಉಪವಾಸ ಮತ್ತು ರಾತ್ರಿ ಜಾಗರಣೆ ಮಾಡಿ ಆ ವ್ರತದ ಫಲವನ್ನು ರಾಜನಿಗೆ ನೀಡಿದರೆ ನಿಮ್ಮ ರಾಜನಿಗೆ ಪುತ್ರಪ್ರಾಪ್ತಿಯಾಗುತ್ತದೆ ಮತ್ತು ರಾಜನ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತದೆ ಎಂದು ಹೇಳಲು ಪರಿಹಾರವನ್ನು ತಿಳಿದ ಮಂತ್ರಿಗಳು ಮತ್ತು ರಾಜನ ಹಿತಚಿಂತಕರೆಲ್ಲರೂ ಮಹರ್ಷಿಗೆ ಧನ್ಯವಾದಗಳನ್ನು ತಿಳಿಸಿ ಮತ್ತು ಅವರ ಆಶೀರ್ವಾದವನ್ನು ಪಡೆದು ತಮ್ಮ ರಾಜ್ಯಕ್ಕೆ ಮರಳಿದರು. ಇದಾದ ನಂತರ ಋಷಿ ಲೋಮಾಶರ ಆಜ್ಞೆಯಂತೆ ಪುತ್ರದ ಏಕಾದಶಿಯನ್ನು ಉಪವಾಸವನ್ನು ಆಚರಿಸಿ ಅದರ ಫಲವನ್ನು ದ್ವಾದಶಿಯಂದು ರಾಜನಿಗೆ ನೀಡಿದರು. ಈ ಪುಣ್ಯದ ಪ್ರಭಾವದಿಂದಾಗಿ ರಾಣಿಯು ಗರ್ಭಧರಿಸಿದಳು ಮತ್ತು 9 ತಿಂಗಳ ನಂತರ ಅತ್ಯಂತ ಪ್ರಕಾಶಮಾನವಾದ ಮಗನಿಗೆ ಜನ್ಮ ನೀಡಿದಳು. ಓ ಪಾಂಡುಪುತ್ರನೇ, ಆದ್ದರಿಂದ ಈ ಏಕಾದಶಿಗೆ ಪುತ್ರದ ಏಕಾದಶಿ ಎಂಬ ಹೆಸರು ಬಂದಿತು. ಸಂತಾನ ಹೊಂದಲು ಬಯಸುವ ವ್ಯಕ್ತಿಯು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ನಿರಶನದಿಂದಿದ್ದು ಉಪವಾಸವನ್ನು ಆಚರಿಸಬೇಕು. ಈ ವ್ರತದ ಪ್ರಭಾವದಿಂದ ಇಹಲೋಕದಲ್ಲಿ ಸುಖವನ್ನು ಮತ್ತು ಪರಲೋಕದಲ್ಲಿ ಸ್ವರ್ಗವನ್ನು ಪಡೆಯುತ್ತಾನೆ. ಹಿಂದೆ ಮಕ್ಕಳಿಲ್ಲದ ಕಾಲದಲ್ಲಿ ರಾಜ ದಶರಥನಿಂದಲೂ ಈ ವ್ರತವು ಆಚರಿಸಲ್ಪಟ್ಟಿತು. ಇದರ ಫಲದಿಂದಲೇ ಋಷ್ಯಶೃಂಗರ ಮಾರ್ಗದರ್ಶನದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ದೈವಾನುಗ್ರಹದಿಂದ ಮಕ್ಕಳನ್ನು ಪಡೆದನು. ಈ ವ್ರತದ ಫಲದಿಂದಾಗಿ ಅದಿತಿ ದೇವಿಯು ವಾಮನ ದೇವರನ್ನು ಮಗನಾಗಿ ಪಡೆದಳು. ಅಷ್ಟೇ ಏಕೆ, ಈ ವ್ರತದ ಬಲದಿಂದಾಗಿ ಮಹರ್ಷಿ ಜಮದಗ್ನಿಗಳು, ರೇಣುಕಾದೇವಿಯರು ಪರಶುರಾಮನನ್ನು, ಮಹರ್ಷಿ ಅತ್ರಿ ಅನಸೂಯಾದೇವಿಯರು ದತ್ತಾತ್ರೇಯರನ್ನು ಮಕ್ಕಳಾಗಿ ಪಡೆದರು. ಆದ್ದರಿಂದ ಧನಂಜಯ ಪುತ್ರಾರ್ಥಿಗಳಾದವರು ಶ್ರದ್ಧಾಭಕ್ತಿಯಿಂದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಾದ ಪುತ್ರದ ಏಕಾದಶಿಯಂದು ನಿರಶನ ಉಪವಾಸದಿಂದಿದ್ದು ಜಾಗರಣೆಯೊಂದಿಗೆ ವ್ರತವನ್ನಾಚರಿಸಬೇಕು ಎಂದು ಶ್ರೀಕೃಷ್ಣನು ಹೇಳಿದಾಗ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು, ಹೇ ಸಾಂಬದಾತ ಮಾರಜನಕ, ದಯಮಾಡಿ ಈ ವ್ರತವಿಧಾನವನ್ನು ತಿಳಿಸುವ ಕೃಪೆ ಮಾಡು ಎನ್ನಲು ಶ್ರೀಕೃಷ್ಣರು ಅರ್ಜುನನನ್ನು ಕುರಿತು, ಹೇ ಧನಂಜಯ, ಅರ್ಜುನನೇ ಕೇಳು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದರೆ ಪುತ್ರದ ಏಕಾದಶಿ. ಅಧಿಪತಿಯು ಶ್ರೀಧರ ದೇವರಾಗಿದ್ದು ಈ ದಿನ ನಿರಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸಬೇಕು. ಇದಕ್ಕೆ ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ
ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಶ್ರೀಧರ ದೇವರನ್ನು ಸ್ಮರಿಸುತ್ತಾ ಆದ್ಯಸ್ತಿತ್ವ ನಿರಾಹಾರ ಶ್ವೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಆಸ್ಮಿನ್ ಪುತ್ರದ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಪುತ್ರದ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು. ತದನಂತರ ಬೆಳಿಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು. ನಂತರ ಏಕಾದಶಿಯಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣರನ್ನು ತುಳಸಿಯಿಂದ ಪೂಜಿಸಬೇಕು. ಮಾರನೆಯ ದಿನ ದ್ವಾದಶಿಯಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿಸಿ ಬಳಿಕ ದ್ವಾದಶಿ ತಿಥಿ ಮುಗಿಯುವುದರ ಒಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು. ಹೀಗೆ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಅಪಾರವಾದ ಅನುಗ್ರಹವು ದೊರೆಯುವುದರಿಂದ ವಂಶಾಭಿವೃದ್ಧಿಯಾಗಿ ಇಹಲೋಕದಲ್ಲಿ ಸುಖವು ಪರಲೋಕದಲ್ಲಿ ಮುಕ್ತಿಯುಂಟಾಗುವುದು ಎಂದು ಭಗವಂತ ಶ್ರೀಕೃಷ್ಣನು ಅರ್ಜುನನಿಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಂದರೆ ಪುತ್ರದ ಏಕಾದಶಿ ವ್ರತೋಪದೇಶಿಸಿದರು ಎಂಬಲ್ಲಿಗೆ ಪುತ್ರದ ಏಕಾದಶಿ ವ್ರತಕಥಾ ಸಂಪೂರ್ಣ. ರುಕ್ಮಿಣಿ ಕೃಷ್ಣಾರ್ಪಣಮಸ್ತು. ರುಕ್ಮಿಣಿ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.